ಹಾಯ್ ಎವ್ರಿವನ್, ನಾವು ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಸೆಕೆಂಡ್ ಪಾರ್ಟ್ ನೋಡೋಣ. ಬಿಫೋರ್ ದಟ್ ನೀವು ವಿಡಿಯೋನ 1.5 ಸ್ಪೀಡಲ್ಲಿ ಇಟ್ಟು ನೋಡಿದ್ರೆ ಸೊ ನಿಮ್ಗೆ ಈಸಿಯಾಗಿ ರಿವಿಷನ್ ಆಗುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ವಿ, ಕರ್ನಾಟಕ ಹಿಸ್ಟ್ರಿಯಲ್ಲಿ ಕರ್ನಾಟಕದ್ದು ಸೊ ಪ್ರೀ ಹಿಸ್ಟ್ರಿ ನೋಡಿದ್ವಿ. ನೆಕ್ಸ್ಟ್ ಫ್ರೀ ಹಿಸ್ಟ್ರಿ ಅಂದ್ರೆ ದಟ್ ವಾಸ್ ನಾಟ್ ಡಾಕ್ಯುಮೆಂಟೆಡ್. ಓಕೆ, ನೆಕ್ಸ್ಟ್ ಎಲ್ಲಿಗೆ ಡಾಕ್ಯುಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ, ಅವ್ರ ಮೌರ್ಯಾಸ್ ಟೈಮಲ್ಲಿ ಅಶೋಕನ ಎಡಿಕ್ಟ್ಸ್ ಕೂಡ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಆಫ್ಟರ್ ದ ಅಶೋಕ ಮೌರ್ಯಾಸ್ ಆದ್ಮೇಲೆ ಸಾತವಾಹನಸ್ ಬರ್ತಾರೆ. ಸಾತವಾಹನಸ್ ಬಗ್ಗೆ ನೋಡಿದ್ವಿ ನಾವು ಲಾಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ನಮ್ದು ಕರ್ನಾಟಕದ ಫಸ್ಟ್ ಇಂಡಿಜಿನಿಯಸ್ ಡೈನೆಸ್ಟಿ ಅಂತಂದ್ರೆ ಕದಂಬ ಡೈನೆಸ್ಟಿ. ಸೊ ಕದಂಬ ಡೈನೆಸ್ಟಿ ಸ್ಟಾರ್ಟ್ ಆಗೋದೆ 345 AD ಅಲ್ಲಿ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಕದಂಬ ಡೈನೆಸ್ಟಿ ಸ್ಟಾರ್ಟ್ ಆಗಿದ್ದು ಅರೌಂಡ್ 345 ಟು 540 AD ತನಕನೂ ರೂಲ್ ಮಾಡ್ತಾರೆ. ಸೊ ಕದಂಬಾಜು ದೇವರ್ ರಿಲೇಟಿವ್ಸ್ ಆಫ್ ಸಾತವಾಹನಸ್ ಅಂತ ಹೇಳ್ಬೋದು. ದೇವರ್ ಬ್ರಾಹ್ಮಿನ್ಸ್, ಸೊ ರಿಲೇಟಿವ್ಸ್ ಆಫ್ ಸಾತವಾಹನಸ್. ಓಕೆ, ಬನವಾಸಿಯಿಂದ ಅವರದು ಕೇಂದ್ರ ಆಗಿತ್ತು. ಸೊ ದಟ್ ಈಸ್ ಕ್ಯಾಪಿಟಲ್ ಆಫ್ ದೇರ್ ಕಿಂಗ್ಡಮ್. ನೆಕ್ಸ್ಟ್ ಲೈನ್ ಎಂಬ್ಲಮ್ ಇರುತ್ತೆ, ಅವ್ರದ್ದು ವಾನರ ಧ್ವಜ ಇರುತ್ತೆ. ಸೊ ವಾನರ ಫ್ಲಾಗ್ ಇರುತ್ತೆ. ನೆಕ್ಸ್ಟ್ ಮಯೂರ ಶರ್ಮನ್, ದಟ್ ಈಸ್ ಮಯೂರ ವರ್ಮ ಅಂತ ಹೇಳ್ತಾರೆ. ಮನೆಗೆ ಲೆಟರ್ ಕ್ಷತ್ರಿಯ ನೇಮ್ ತಗೊಳ್ತಾನೆ, ಮಯೂರ ವರ್ಮ ಅಂತೇಳಿ. ಹಿ ವಾಸ್ ದ ಫಸ್ಟ್ ಕಿಂಗ್. ಓಕೆ, ಇದೆಲ್ಲ ಇವ್ರ ಬಗ್ಗೆ, ಕದಂಬರದ ಬಗ್ಗೆ ಫಸ್ಟ್ ಎಲ್ಲಿ ಮೆನ್ಷನ್ ಆಗಿದೆ ಅಂದ್ರೆ ಎಲ್ಲ ಕ್ರೋನಾಲಜಿ ಮತ್ತೆ ರಾಜಮನೆತನ ಬಗ್ಗೆ ಮೆನ್ಷನ್ ಆಗಿರೋದು ತಾಳಗುಂದ ಇನ್ಸ್ಕ್ರಿಪ್ಷನ್ ಅಲ್ಲಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಸೊ ಫಸ್ಟ್ ಮಯೂರ ಶರ್ಮ ಇರ್ತಾನೆ. ಮಯೂರ ಶರ್ಮನ್ ಎಲ್ಲಿರ್ತಾನೆ, ತಾಳಗುಂದದಲ್ಲಿ ಓದ್ತಿರ್ತಾನೆ. ಲೆಟರ್ ಮೈಗ್ರೇಟಿವ್ ಟು ಕಾಂಚಿದಲ್ಲಿ ಕೊಲ್ಲೂರಿಂದ ಸ್ವಲ್ಪ ಇವನಿಗೆ ಹ್ಯುಮಿಲೇಷನ್ ಆಗುತ್ತೆ. ಇದರಿಂದ ಶ್ರೀಶೈಲಂ ಅಲ್ಲಿ ರೀಸನ್ ಅಲ್ಲಿ ಒಂಥರ ಸಂಘ ಎಲ್ಲಾರನ್ನು ಜನರನ್ನ ಸೇರಿಸ್ಬಿಟ್ಟು ಪಲ್ಲವರ ಅಗೇನೆಸ್ಟ್ ಫೈಟ್ ಮಾಡ್ತಾನೆ. ಓಕೆ, ಇಲ್ಲಿ ಅದೊಂದು ಟೈಮಲ್ಲಿ ಏನಾಗ್ತಿರುತ್ತೆ, ಇಂಪೀರಿಯಲ್ ಗುಪ್ತಾಸ್ ಇರುತ್ತೆ ನಾರ್ದರ್ನ್ ಸೈಡ್, ನಾರ್ತ್ ಇಂಡಿಯಾದಲ್ಲಿ ಇಂಪೀರಿಯಲ್ ಗುಪ್ತಾಸ್ ಬರ್ತಾರೆ. ಸೊ ಸಮುದ್ರಗುಪ್ತ ಸದರ್ನ್ ಕಾಂಕೆಸ್ಟ್ ಬಗ್ಗೆ ಎಲ್ಲಿ ಹೇಳುತ್ತೆ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಹೇಳುತ್ತೆ. ಸೊ ಡಿಫೀಟ್ ಆಫ್ ದ ಪಲ್ಲವಾಸ್ ಬೈ ಸಮುದ್ರಗುಪ್ತ. ಓಕೆ, ಗುಪ್ತಾಸ್ ನಾಟ್ ಮೌರ್ಯಾಸ್. ಓಕೆ, ಆಫ್ಟರ್ ಅರೌಂಡ್ 340 AD ಅಲ್ಲಿ ಇವನು ಈ ಸದರ್ನ್ ಕಾಂಕೆಸ್ಟ್ ಮಾಡ್ತಾನೆ. ಅವಾಗ ಪಲ್ಲವಾಸ್ ಡಿಪೀಟ್ ಆಗಿರೋದ್ರ ಏನಾಗುತ್ತೆ, ಸದರ್ನ್ ರೀಸನ್ ಅಲ್ಲಿ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಇದನ್ನ ಮಯೂರ ಶರ್ಮಾ ಯೂಸ್ ತಗೊಳ್ತಾನೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಪಲ್ಲವರಿಗೆ ಇವನ್ನ ರೆಬೆಲ್ ತಡೆಗಟ್ಟಕ್ ಆಗಲ್ಲ. ಸೊ ಮಯೂರ ವರ್ಮ ಕೇಮ್ ಟು ಥ್ರೋನು 345 AD ಅಲ್ಲಿ ಕಿಂಗ್ಡಮ್ ಸ್ಟಾರ್ಟ್ ಮಾಡ್ತಾನೆ. ಸೊ ಇನಿಷಿಯಲಿ ಪಲ್ಲವಾಸ್ ಓವರ್ಲಾರ್ಡ್ಶಿಪ್ ಎಕ್ಸೆಪ್ಟ್ ಮಾಡಿದ್ರು, ಲೇಟರ್ ಏನ್ ಮಾಡ್ತಾನೆ, ಇಂಡಿಪೆಂಡೆಂಟ್ ಆಗಿ ಸಾವರೆನ್ ರೂಲರ್ ಆಗಿ ರೂಲ್ ಮಾಡ್ತಾನೆ. ದಿಸ್ ವಾಸ್ ದ ಫಸ್ಟ್ ಕನ್ನಡ ಡೈನೆಸ್ಟಿ ಟು ಕೇಮ್ ಟು ಪವರ್ ಇನ್ ಕರ್ನಾಟಕ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕದಂಬಾಜು ಇಲ್ಲಿ ರೀಸನ್ ನೋಡ್ಬೋದು ನೀವು, ಬನವಾಸಿ ಉತ್ತರ ಕನ್ನಡ ಡಿಸ್ಟಿಕ್ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ರೀಸನ್ ದೇವರ್ ರೂಲ್ಡ್. ಓಕೆ, ನೆಕ್ಸ್ಟ್ ಆ ಒಂದು ಟೈಮಲ್ಲಿ ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಯಾವ್ಯಾವ ಡೈನೆಸ್ಟಿ ಇರ್ತವೆ. ಸೊ ಪಲ್ಲವಾಸ್ ಬರ್ತಾರೆ, ಆಗ್ಲಿ ಗೊತ್ತು. ಪಲ್ಲವಾಸ್ ಕರ್ನಾಟಕ ತನಕ ಒಂದು ಬನವಾಸಿ ತನಕ ಇರ್ತಾರೆ. ಅದರ ಓವರ್ಲಾರ್ಡ್ಶಿಪ್ ಪಿಲಿಸ್ತಾನ ಇರುತ್ತೆ. ಸೊ ಮಯೂರ ಶರ್ಮಾ ಪಲ್ಲವಾಸ್ ಓವರ್ಲಾರ್ಡ್ಶಿಪ್ ಓವರ್ ಮಾಡಿ ಇಂಡಿಪೆಂಡೆಂಟ್ ಡೈನೆಸ್ಟಿ ಮಾಡ್ತಾನೆ. ಸೊ ನೆಕ್ಸ್ಟ್ ಅರೌಂಡ್ 350 AD ಅಲ್ಲಿ ಗಂಗಾಜು ತಮ್ದು ಇಲ್ಲಿ ಸದರ್ನ್ ರೀಸನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ತಮ್ಮ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ವಿಲ್ ಸಿ ನೆಕ್ಸ್ಟ್ ಗಂಗಾಸ್ ಬಗ್ಗೆ ನೆಕ್ಸ್ಟ್ ನೋಡೋಣ. ಸೊ ಓಕೆ, ಕದಂಬಾಜ್ ಬಗ್ಗೆ ನಾವು ಹೇಗೆ ಹಿಸ್ಟ್ರಿನ ಹೇಗೆ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ಬೇಸ್ಡ್ ಆನ್ ಇನ್ಸ್ಕ್ರಿಪ್ಷನ್ಸ್ ಫಸ್ಟ್ ನಮ್ ಬರುತ್ತೆ, ತಾಳಗುಂದ ಇನ್ಸ್ಕ್ರಿಪ್ಷನ್ ಬರುತ್ತೆ, ಚಂದ್ರವಳ್ಳಿ ಇನ್ಸ್ಕ್ರಿಪ್ಷನ್ ಬರುತ್ತೆ, ಹಲ್ಮಿಡಿ ಶಾಸನ ಅಥವಾ ಇನ್ಸ್ಕ್ರಿಪ್ಷನ್ ಬರುತ್ತೆ. ಓಕೆ, ಫಸ್ಟ್ ನಾವು ಕ್ರೋನಾಲಜಿ ನೋಡೋಣ. ಸೊ ಫಸ್ಟ್ ಮಯೂರ ವರ್ಮ ಬರ್ತಾನೆ, ನೆಕ್ಸ್ಟ್ ಗಂಗವರ್ಮ ಬರ್ತಾನೆ, ಭಗೀರಥ ನೆಕ್ಸ್ಟ್ ರಾಘು ಬರ್ತಾನೆ, ರಾಘುಸ್ ಬ್ರದರ್ ಯುವರಾಜ್. ಸೊ ಅವಾಗ ಬ್ರದರ್ನ ಯುವರಾಜ್ ಅಪಾಯಿಂಟ್ಮೆಂಟ್ ಮಾಡ್ತಿದ್ರು. ಓಕೆ, ನಾವು ವಿಲ್ ಸಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾಕೆ ಯುವರಾಜ್ನ ಅಪಾಯಿಂಟ್ಮೆಂಟ್ ಮಾಡ್ತಿದ್ರು ಅಂತ. ಓಕೆ, ಕಾಕುತ್ಸ ವರ್ಮ ಬರ್ತಾನೆ. ಸೊ ಕಾಕುತ್ಸ ವರ್ಮ ಗ್ರೇಟೆಸ್ಟ್ ರೂಲರ್ ಆಫ್ ದ ಕದಂಬ ಡೈನೆಸ್ಟಿ. ಈ ರೂಲ್ ಅರೌಂಡ್ 20 years, 435 to 450 AD ತನಕ ರೂಲ್ ಮಾಡ್ತಾನೆ. ಸೊ ಕಾಕುತ್ಸ ವರ್ಮನ್ ಟೈಮಲ್ಲಿ ಏನಾಗುತ್ತೆ, ಕ್ರೌನ್ ಪ್ರಿನ್ಸ್ ಇರ್ತಾನೆ, ಯಾರು ಶಾಂತಿವರ್ಮನ್. ಸೊ ಶಾಂತಿವರ್ಮನ್ ಏನ್ ಮಾಡ್ತಾನೆ, ತಾಳಗುಂದ ಇನ್ಸ್ಕ್ರಿಪ್ಷನ್ ರಚನೆ ಇವನ್ ಟೈಮಲ್ಲಿ ರಚನೆ ಮಾಡ್ಲಾಗತ್ತೆ. ಸೊ ಇವನೇ ರಚನೆ ಮಾಡ್ಲಾಗತ್ತೆ. ಇದು ಸಂಸ್ಕೃತದಲ್ಲಿದೆ, ಬಿಲಾಂಗ್ಸ್ ಟು ಶಾಂತಿವರ್ಮನ್. ಡೀಟೇಲ್ಸ್ ಅಬೌಟ್ ಕದಂಬ ಡೈನೆಸ್ಟಿ, ಕದಂಬ ಫ್ಯಾಮಿಲಿ. ಸೊ ಕದಂಬ ಡೈನೆಸ್ಟಿ ನೇಮ್ ಹೆಂಗ್ ಬಂತು ಇದೆಲ್ಲ ಇಲ್ಲೇ ಇದೆ. ಸೊ ಕದಂಬ ನೇಮ್ ಹೇಗ್ ಬಂತಂದ್ರೆ ಅಲ್ಲಿ ಒಂದು ಟ್ರೀ ಬೆಳೀತಾ ಇರುತ್ತೆ, ಕದಂಬ ಟ್ರೀ. ಸೊ ಆ ಕದಂಬ ಟ್ರೀಯಿಂದ ಇವ್ರಿಗೆ ಹೆಸರು ಬರುತ್ತೆ, ಡೈನೆಸ್ಟಿ ನೇಮ್ ಬರುತ್ತೆ, ಕದಂಬ ಡೈನೆಸ್ಟಿ ಅಂತ ಬರುತ್ತೆ. ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ ಬರುತ್ತೆ. ಇದು ಮಯೂರ ವರ್ಮನ್ ಸಂಬಂಧ ಬರುತ್ತೆ. ಇದು ಚಿತ್ರದುರ್ಗ, ಇಲ್ಲಿ ಕೆರೆ ನಿರ್ಮಾಣದ ಬಗ್ಗೆ ಹೇಳುತ್ತೆ. ಮಯೂರ ವರ್ಮ ಕೆರೆ ನಿರ್ಮಾಣ ಅಥವಾ ಕೆರೆ ರಿಪೇರಿ ಮಾಡಿದ್ದ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ಸಂಸ್ಕೃತದಲ್ಲಿದೆ. ಕೆಲವೊಬ್ರು ಸ್ಕಾಲರ್ ಹೇಳ್ತಾರೆ ಇದು ಪ್ರಾಕೃತದಲ್ಲಿ ಇದೆ ಅಂತ. ಸೊ ಮೋಸ್ಟ್ ಆಫ್ ದ ಸ್ಕಾಲರ್ಸ್ ಎಕ್ಸೆಪ್ಟೆಡ್ ಇಟ್ ವಾಸ್ ಇನ್ ಸಂಸ್ಕೃತ. ಓಕೆ, ಪ್ರಾಕೃತದಲ್ಲಿದೆ ಅಂತ ಕೂಡ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹಲ್ಮಿಡಿ ಶಾಸನ. ಇಲ್ಲಿ ದಿಸ್ ಇಸ್ ಇಂಪಾರ್ಟೆಂಟ್, ಯಾಕಂತಂದ್ರೆ ಇಲ್ಲಿ ಕನ್ನಡ ಲೈನ್ಸ್ ಬರ್ತವೆ, ಕನ್ನಡ ಕೆಲವೊಂದಿಷ್ಟು ವರ್ಡ್ಸ್ಗಳು ಬರ್ತವೆ. ಸೊ ಅರೌಂಡ್ 450 AD ಅಲ್ಲಿ. ನೆಕ್ಸ್ಟ್ ದಿಸ್ ವಾಸ್ ದ ಫಸ್ಟ್ ಕನ್ನಡ ನಮ್ದು ಲಿಟರರಿ ಸೋರ್ಸ್ ಸಿಕ್ಕಿರೋದು. ಓಕೆ,
ಇದಕ್ಕಿಂತ ಮೊದಲು ಕೆಲವೊಂದಿಷ್ಟು ವರ್ಡ್ಸ್ ಅಷ್ಟೇ ಸಿಕ್ಕಿದಾವೆ, ಬಟ್ ಟೋಟಲ್ ಆಗಿ ಲೈನ್ಸ್ ಎಲ್ಲ ಸಿಕ್ಕಿರೋದು ಇಲ್ಲೇ. ಇದು ಹಲ್ಮಿಡಿ ಶಾಸನ ಏನಂದ್ರೆ ದಾನ ಶಾಸನ, ದತ್ತಿ ಶಾಸನ ಅಂತಾರೆ, ಟಾಕ್ಸ್ ಅಬೌಟ್ ಡೊನೇಷನ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಇಲ್ಲಿ MCQ ಆಗ್ಬೋದು ನಿಮ್ದು. ನೆಕ್ಸ್ಟ್ ಕಾಕುತ್ಸ ವರ್ಮ ಹೇಳಿದ್ವಿ. ಕಾಕುತ್ಸ 20 years ರೂಲ್ ಮಾಡ್ತಾನೆ. ಹಿ ವಾಸ್ ಅ ಗ್ರೇಟ್ ರೂಲರ್ ಆಫ್ ಡ್ಯೂರಿಂಗ್ ಕದಂಬ ಟೈಮ್. ಕನ್ನಡ ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಡಳಿತ ಭಾಷೆಯನ್ನು ಮಾಡ್ತಾನೆ. ದಿಸ್ ವಾಸ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ನೆಕ್ಸ್ಟ್ ಕಾಕುತ್ಸ ವರ್ಮನ್ ಬಗ್ಗೆ 2 ಇನ್ಸ್ಕ್ರಿಪ್ಷನ್ಸ್ ಹೇಳ್ತವೆ. ಫಸ್ಟ್ ತಳಗುಂದ ಇನ್ಸ್ಕ್ರಿಪ್ಷನ್ ಹೇಳುತ್ತೆ. ಆಲ್ರೆಡಿ ನಾವು ಐ ಟೋಲ್ಡ್ ಯು ತಳಗುಂದ ಇನ್ಸ್ಕ್ರಿಪ್ಷನ್ ಯಾರು ರೆಡಿ ಮಾಡ್ತಾರೆ? ಶಾಂತಿವರ್ಮನ್ ರೆಡಿ ಮಾಡ್ತಾನೆ. ನೆಕ್ಸ್ಟ್ ಹಳಸಿ ಕಾಪರ್ ಪ್ಲೇಟ್ಸ್ ಬರುತ್ತೆ. ಇದು ಕೂಡ ಹಳಸಿ ಒಂದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಕಾಕುತ್ಸ ವರ್ಮನ್ಗೆ ಹೇಳುತ್ತೆ. ಸೊ ಆಫ್ಟರ್ ದ ಕಾಕುತ್ಸ ವರ್ಮನ್ ಸೋ ಮೆನಿ ಇಲ್ಲಿ ಪ್ರಿನ್ಸಸ್ ಬರ್ತಾರೆ, ರಾಜರು ಬರ್ತಾರೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ವಾಟ್ ಈಸ್ ಇಂಪಾರ್ಟೆಂಟ್? ಸೊ ಲೇಟೆಸ್ಟ್ ಡಿಸ್ಕವರಿ ಗುಡ್ನಾಪುರ್ ಇನ್ಸ್ಕ್ರಿಪ್ಷನ್ ಬರುತ್ತೆ. ಸೊ ಇದು ರವಿವರ್ಮನ್ ಮಾಡಿರೋದು. ಇದೇನ್ ಹೇಳುತ್ತೆ? ಸ್ಪೀಕ್ಸ್ ಅಬೌಟ್ ಕೆರೆ ನಿರ್ಮಾಣ. ನೀರೇನು ಬನವಾಸಿಯಲ್ಲಿ ಕೆರೆ ನಿರ್ಮಾಣ, ಬನವಾಸಿ ಉತ್ತರ ಕನ್ನಡ ಡಿಸ್ಟಿಕ್ ದೊಡ್ಡದಾಗಿ ಕೆರೆ ನಿರ್ಮಾಣ ಇಲ್ಲಿ ಮಾಡಿದ್ರು ಅಂತ ಗುಡ್ನಾಪುರ್ ಇನ್ಸ್ಕ್ರಿಪ್ಷನ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ಅರೌಂಡ್ 540 AD ಅಡಿಯಲ್ಲಿ ಇವ್ರದೇ ಕದಂಬರದೇ ಸಬಾರ್ಡಿನೇಟ್ ಅಂದ್ರೆ ಸಾಮಂತರಾಗಿರುವಂತ ಬಾದಾಮಿ ಚಾಲುಕ್ಯರು. ಸೊ ಏನ್ ಬರ್ತಾರೆ? ಪುಲಕೇಶಿನ್ 1 ಬರ್ತಾನೆ. ಸೊ ಪುಲಕೇಶಿನ್ 1 ಓವರ್ ಅಂದ್ರೆ ಎಂಡ್ ಮಾಡ್ತಾನೆ. ಸೊ ದಿಸ್ ವಾಸ್ ಎಂಡ್ ಆಫ್ ಕದಂಬ ಡೈನೆಸ್ಟಿ. ಓವರ್ ಪವರ್ಡ್ ಕದಂಬಾಸ್ ಇನ್ 540 AD. ಓಕೆ, ನೆಕ್ಸ್ಟ್ ದಿಸ್ ಇಸ್ ಆಲ್ ಅಬೌಟ್ ಇಟ್. ಲೇಟರ್ ಏನ್ ಮಾಡ್ತಾರೆ? ಕದಂಬಾಜು ಎರಡೆರಡು ಬ್ರಾಂಚ್ ಅಲ್ಲಿ ಗೋವಾ ಮತ್ತೆ ನೆಕ್ಸ್ಟ್ ಈ ಕಡೆ ಒರಿಸ್ಸಾದಲ್ಲಿ ಬರ್ತಾರೆ. ಒರಿಸ್ಸಾದಲ್ಲಿ ಅವರು ಸಬಾರ್ಡಿನೇಟ್ ಆಫ್ ಈಸ್ಟರ್ನ್ ಗಂಗಾಸ್ ಅಂತ ರೂಲ್ ಮಾಡ್ತಾರೆ. ಈ ಗೋವಾದಲ್ಲಿ ಕೂಡ ಆಸ್ ಎ ಸಬಾರ್ಡಿನೇಟ್ ರೂಲ್ ಮಾಡ್ತಾ ಇರ್ತಾರೆ. ಓಕೆ, ಅಂಡರ್ ಬಾದಾಮಿ ಚಾಲುಕ್ಯಾಸ್. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಅಡ್ಮಿನಿಸ್ಟ್ರೇಷನ್ ಹೇಗ್ ಮಾಡ್ತಿರ್ತಾರೆ? ಅವರೇ ಅಂದ್ರೆ ಸಾತವಾಹನಾಸ್ ಹೇಗೆ ಹೇಳ್ಕೊತಿದ್ರಲ್ಲ, ಧರ್ಮ ಮಹಾರಾಜಾಸ್ ಅಂತ ಅವ್ರನ್ನ ಇಮಿಟೇಷನ್ ಮಾಡ್ತಾರೆ. ನೆಕ್ಸ್ಟ್ ಕಿಂಗು ಕ್ರೌನ್ ಪ್ರಿನ್ಸ್ ನ ಅಪಾಯಿಂಟ್ ಮಾಡ್ತಾನೆ ಟು ಹೆಲ್ಪ್ ಇನ್ ಅಡ್ಮಿನಿಸ್ಟ್ರೇಷನ್. ಓಕೆ, ನೆಕ್ಸ್ಟ್ ರಾಜ್ಯನ ಹೇಗೆ ವಿಂಗಡಣೆ ಮಾಡಿದ್ರು ಅಂತ. ಮಂಡಲ ದೇಶ, ನೆಕ್ಸ್ಟ್ ಜಿಲ್ಲೆ, ಮಹಾಗ್ರಾಮಾಸ್ ಅಂತಂದ್ರೆ ಇವು ಒಂಥರ ತಾಲೂಕು ಅಂತ ಕರಿಬಹುದು ನಾವು. ಓಕೆ, ದಶಗ್ರಾಮಾಸ್ ಅಂದ್ರೆ ಹೋಬಳಿ. ಸೊ ಸುಮಾರು ಗ್ರೂಪ್ ಆಫ್ ವಿಲೇಜಸ್ ಇರ್ತವೆ. ನೆಕ್ಸ್ಟ್ ಅಂಡರ್ ವಿಲೇಜಸ್. ಸೊ ಪ್ರಿನ್ಸಸ್ ನ ವೈಸ್ರಾಯ್ ಅಪಾಯಿಂಟ್ ಮಾಡ್ತಿದ್ರು. ಸೊ ಇದು ಒಂದು ಬ್ಯಾಡ್ ಮೂವ್ ಆಗಿತ್ತು ಅವ್ರದ್ದು, ಬಿಕಾಸ್ ಲೇಟರ್ ಇದು ರಾಜ್ಯನ ವಿಂಗಡಣೆ ಮಾಡಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಸಿಸ್ಟಮ್ ಹೇಗಿತ್ತು ಅಂದ್ರೆ ಲ್ಯಾಂಡ್ ರೆವಿನ್ಯೂ 1/6 ಆಫ್ ಪ್ರೊಡ್ಯೂಸ್ ಕಲೆಕ್ಟ್ ಮಾಡ್ತಾ ಇದ್ರು. ಸಮ್ ಇಂಪಾರ್ಟೆಂಟ್ ಟ್ಯಾಕ್ಸ್ ಟರ್ಮ್ಸ್ ಬರ್ತವೆ. ಪರ್ಜಿಂಕಾ ಬರುತ್ತೆ. ಸೊ ಇದು ಲೆವಿ ಅಂಡ್ ಲೋಡ್ಸ್. ಸೊ ನೆಕ್ಸ್ಟ್ ವಡ್ರಹುಳ ಬರುತ್ತೆ. ಇದು ಮೇಂಟೆನೆನ್ಸ್ ಆಫ್ ಸೀನಿಯರ್ ಮೆಂಬರ್ ಆಫ್ ದ ರಾಯಲ್ ಫ್ಯಾಮಿಲಿ ಮೇಂಟೈನ್ ಮಾಡಿ ಟ್ಯಾಕ್ಸ್ ಹಾಕ್ತಾ ಇದ್ರು. ಬಿಲ್ಕೋಡ ಅಂತ ಬರ್ತಿತ್ತು. ಬಿಲ್ಕೋಡೆ ಸೇಲ್ ಟ್ಯಾಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಿರುಕುಳ ಅಂತ ಬರುತ್ತೆ. ಇದು ಲ್ಯಾಂಡ್ ಟ್ಯಾಕ್ಸ್. ನೆಕ್ಸ್ಟ್ ಕಲ್ಚರ್ ಮತ್ತೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಲ್ಚರ್ ಅವರು ಯಾವ್ದು ರಿಲಿಜನ್ ಫಾಲೋ ಮಾಡ್ತಿದ್ರು? ಬ್ರಾಹ್ಮಿನ್ಸ್ ಅಂತ ಹೇಳಿದ್ವಿ. ಸೊ ವೇದಿಕ್ ರಿಲಿಜನ್ ಫಾಲೋ ಮಾಡ್ತಿದ್ರು, ಬ್ರಾಹ್ಮಿನ್ ಬೈ ಬರ್ತ್. ನೆಕ್ಸ್ಟ್ ಜೈನಿಸಮ್ ಮತ್ತೆ ಹಿಂದೂಯಿಸಮ್ ಸ್ಟ್ರಾಂಗ್ ಹೋಲ್ಡ್ ಆಗಿತ್ತು ಈ ಒಂದು ಟೈಮಲ್ಲಿ. ಸೊ ಕುಲದೈವ ನೋಡ್ತೀವಿ ನೀವು, ಫ್ಯಾಮಿಲಿ ಡೈಟಿ ಮಧುಕೇಶ್ವರ ಬನವಾಸಿ ಅಂತೇಳಿ. ಅವ್ರ ಶೈವಾಪೇತ್ ಅಂದ್ರೆ ಶಿವನ ಆರಾಧನೆ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇವನ್ ಬುದ್ಧಿಸಮ್ ಕೂಡ ಅಲ್ಲಿ ಇದನ್ನ ಫಾಲೋ ಮಾಡ್ತಿದ್ರು ಬನವಾಸಿ, ಬಿಕಾಸ್ ಬನವಾಸಿ ವಾಸ್ ದ ಸೆಂಟರ್ ಆಫ್ ಬುದ್ಧಿಸಮ್ ಡ್ಯೂರಿಂಗ್ ಸಾಧವನಾಸ್ ಟೈಮಲ್ಲಿ. ನೆಕ್ಸ್ಟ್ ಅಗ್ರಹಾರಸ್. ಸೊ ಅಗ್ರಹಾರಸ್ ನೋಡಬಹುದು, ಸಾಧವನ ಟೈಮಲ್ಲಿ ಅಗ್ರಹಾರ ಇತ್ತು. ದೇವರ ಲರ್ನಿಂಗ್ ಸೆಂಟರ್ಸ್. ಸೊ ಅಗ್ರಹಾರದಲ್ಲಿ ಏನ್ ಟೀಚ್ ಮಾಡ್ತಿದ್ರು? ವೇದಾಸು, ವೇದಾಂತ, ನ್ಯಾಯ ಇದೆಲ್ಲ ಟೀಚ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ತಾಳಗುಂದದಲ್ಲಿ ಇವನ್ ಮಯೂರ್ ಶರ್ಮಾ ಕೂಡ ಹಿ ವಾಸ್ ಸ್ಟಡಿಂಗ್ ಹಿ ಸ್ಟಡಿಡ್ ದೇರ್ ತಳಗುಂದದಲ್ಲಿ. ಓಕೆ, ನೆಕ್ಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿ ಏನ್ ಬರುತ್ತೆ? ಸೊ ಕದಂಬಾಸ್ ಏನ್ ಕರೀತಾರೆ? ದೇ ಆರ್ ಫೌಂಡರ್ಸ್ ಆಫ್ ಕರ್ನಾಟಕ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಸೊ ಇವರು ಪಲ್ಲವಾಸ್ ಅಂತ ಸ್ವಲ್ಪ ತಗೊಳ್ತಾರೆ. ನೆಕ್ಸ್ಟ್ ಗುಪ್ತಾಜ್ ಬರ್ತಾರೆ. ಇಲ್ಲಿ ನಗರ ಸ್ಟೈಲ್ ಬರುತ್ತೆ. ನಗರ ಸ್ಟೈಲ್ ಅವರಿಂದ ಸ್ವಲ್ಪ ತಗೊಳ್ತಾರೆ. ಸೊ ಒಂಥರ ಬ್ಲೆಂಡ್ ಆರ್ಕಿಟೆಕ್ಚರ್ ನೋಡಬಹುದು ಇಲ್ಲಿ ಯಾರ್ದು? ಕದಂಬಾಸ್ದು. ಸೊ ಇಲ್ಲಿ ನೋಡಬಹುದು ಬಸ್ತಿ ಅಟ್ ಹಲ್ಸಿ ಅಂಡ್ ಶಂಕರದೇವ ಬೆಳಗಾವಿ, ಇದೆಲ್ಲ ಬೆಳಗಾವಿ ಹಲ್ಸಿ ಅಂತ ಕರಿತೀವಿ, ಬೆಳಗಾವಿ ಡಿಸ್ಟಿಕ್ ಅಲ್ಲಿ. ಸೊ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಹತಿಕೇಶ್ವರ ಟೆಂಪಲ್, ರಾಮೇಶ್ವರ ಟೆಂಪಲ್. ಸೊ ಕದಂಬ ಶಿಖರಾಜ್ ಬರ್ತಾರೆ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕದಂಬ ಶಿಖರಾಜು ಯಾವ ತರ ಇದನ್ ಮಾಡಿದ್ರು ಅಂತೇಳಿ. ಸೊ ವೇದಿಕ್ ಕೇವ್ಸ್ ಅಟ್ ಗೋವಾ. ಸೊ ಗೋವಾಸ್ ಅಲ್ಲಿ ಕೂಡ ಕೇವ್ಸ್ ಸ್ಟಾರ್ಟ್ ಮಾಡಿದ್ರು ಅಂತ ಇದನ್ನಿದೆ. ಓಕೆ, ಐ ಆಲ್ರೆಡಿ ಟೋಲ್ಡ್ 2 ಬ್ರಾಂಚಸ್ ಆಗಿ ಡಿವೈಡ್ ಆಗುತ್ತೆ ಗೋವಾ, ಕರ್ನಾಟಕ. ಸೊ ಒರಿಸ್ಸಾದಲ್ಲಿ ಸಬಾರ್ಡಿನೇಟ್ಸ್ ಆಫ್ ಈಸ್ಟರ್ನ್ ಗಂಗಾಸ್ ಆಗಿ ರೂಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಕದಂಬ ಸ್ಟೈಲ್ ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಇಲ್ಲಿ 2 ದ್ರಾವಿಡಿಯನ್ ಸ್ಟೈಲ್ ಮತ್ತೆ ನಗರ ಸ್ಟೈಲ್ ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ದ್ರಾವಿಡಿಯನ್ ಸ್ಟೈಲ್ ಮತ್ತೆ ನಗರ ಸ್ಟೈಲ್. ಸೊ ನಗರ ಸ್ಟೈಲ್ ಮಾಡಿರೋದು ಗುಪ್ತಾಜು, ಸೊ ನಾರ್ತ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ದ್ರಾವಿಡಿಯನ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದು ಪಲ್ಲವಾಜು, ಸೊ ಸೌತ್ ಅಲ್ಲಿ. ಓಕೆ, ಸೊ ದ್ರಾವಿಡಿಯನ್ ಸ್ಟೈಲ್ ಏನು ಅಂತಂದ್ರೆ ಇಲ್ಲಿ ಗರ್ಭಗೃಹ ಬರುತ್ತೆ. ನೆಕ್ಸ್ಟ್ ಇದು ಮಂಟಪ ಬರುತ್ತೆ. ನೆಕ್ಸ್ಟ್ ಇದು ಗೋಪುರಂ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾವ್ ಏನ್ ಮಾಡ್ತೀವಿ? ಇಲ್ಲಿ ವಿಮಾನ ಬರುತ್ತೆ. ಇದಕ್ಕೆ ವಿಮಾನ ಅಂತ ಕರಿತೀವಿ. ಸೊ ಅಟ್ ದ ಟಾಪ್ ಆಫ್ ದಿ ಗರ್ಭಗೃಹ. ನೆಕ್ಸ್ಟ್
ಇದಕ್ಕೆ ನಾವು ಶಿಖರ ಅಂತ ಕರಿತೀವಿ. ಇದಕ್ಕೆ ಶಿಖರ ಅಂತ ಕರಿತೀವಿ. ನೆಕ್ಸ್ಟ್ ನಮ್ದು ಇಲ್ಲಿ ಕಳಸ ಅಂತ ಬರುತ್ತೆ. ಸೊ ಬಟ್ ಇಲ್ಲಿ ನಗರ ಶೈಲಿಯಲ್ಲಿ ಡಿಫ್ರೆಂಟ್ ಏನಂತಂದ್ರೆ ಅವರು ಏನು ಇಲ್ಲಿ ಗರ್ಭಗೃಹ ಬರುತ್ತಲ್ಲ, ಸೊ ಇದ್ರ ಮೇಲೇನೆ ಒಂದು ಕರ್ವ್ಡ್ ಇರುತ್ತೆ. ಸೊ ಅದಕ್ಕೆ ಅವರು ಶಿಖರ ಅಂತಾರೆ. ನೆಕ್ಸ್ಟ್ ಇಲ್ಲಿ ಕಳಸ ಬರುತ್ತೆ ಅವ್ರದ್ದು. ಸೊ ಇಲ್ಲಿ ಮಲ್ಟಿಪಲ್ ಶಿಖರಸ್ ಇರ್ತವೆ ದ್ರಾವಿಡಿಯನ್ ಸ್ಟೈಲಲ್ಲಿ. ನಮ್ದು ಒಂದೇ ಇರುತ್ತೆ. ಓಕೆ, ನಮ್ದು ಇಲ್ಲಿ ಒಂದೇ ನೋಡ್ಬೋದು, ನಾವು ಒಂದೇ ಶಿಖರನ ನೋಡ್ಬೋದು, ಒಂದೇ ವಿಮಾನ ನೋಡ್ಬೋದು. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ಆಕ್ಚುಲಿ ದ್ರಾವಿಡಿಯನ್ ಮತ್ತೆ ನಗರ ಶೈಲಿಗೆ ನೋಡ್ಬೇಕಂದ್ರೆ ನಾವು. ಸೊ ಇಲ್ಲಿ ನಾವು ಮಧುಕೇಶ್ವರ ಟೆಂಪಲ್ ನ ನೋಡ್ತೀವಿ. ಸೊ ನೋಡಿ ಇಲ್ಲಿ ಕದಂಬ ಸ್ಟೈಲು. ಸೊ ಹೇಗೆಂದ್ರೆ ಇವೆರಡದು ಬ್ಲೆಂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ಎರಡರದ್ದು ಇಲ್ಲಿ ಬ್ಲೆಂಡ್ ಅಂತ ಹೇಳ್ಬೋದು. ಸೊ ಬ್ಲೆಂಡ್ ಅಂದ್ರೆ ಹೇಗೆ? ಸೊ ಇಲ್ಲಿ ನೋಡ್ಬೋದು ನಾವು ಕದಂಬ ಸ್ಟೈಲ್ ಏನ್ ಬರುತ್ತೆ, ಈಗ ಬರುತ್ತೆ. ಸೊ ನೆಕ್ಸ್ಟ್ ಅವ್ರು ಶಿಖರನ ತಗೊಳ್ತಾರೆ. ಶಿಖರನ ಈಗ ಸ್ಟೆಪ್ ತರ ಮಾಡ್ತಾರೆ. ಸೊ ಇದು ಸ್ಟೆಪ್ ತರ ಮಾಡಿರೋದು ಏನು ದ್ರಾವಿಡಿಯನ್ ಪಲ್ಲವ ಸ್ಟೈಲು. ಇಲ್ಲಿ ಕಳಸ ಬರುತ್ತೆ. ಬಟ್ ಇದು ಶಿಖರ. ಸೊ ಇದು ಏನಾಗುತ್ತೆ ಅವಾಗ ನಗರ ಶಿಖರ ಆಗುತ್ತೆ. ಸೊ ಇದೇನಂತಾರೆ ಒಂಥರ ಬ್ಲೆಂಡ್ ಅಂತ ಹೇಳ್ಬೋದು. ಇದು ಟಿಪಿಕಲ್ ಏನು ಕದಂಬ ಏನು ಶಿಖರ ಅಂತ ಹೇಳ್ತಾರೆ. ಕದಂಬ ಶಿಖರ. ಈ ಒಂದು ಸ್ಟೈಲ್ ನ ಎಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂತಂದ್ರೆ ಹೊಯ್ಸಳರು ಅಡಾಪ್ಟ್ ಮಾಡ್ಕೊಳ್ತಾರೆ. ಏನು ದೊಡ್ಡ ಗದವಳಿ ಬರುತ್ತೆ, ಅಲ್ಲಿ ಲಕ್ಷ್ಮೀ ಟೆಂಪಲ್ ಕಟ್ತಾರೆ. ಸೊ ಇದು ಒಂದು ಸೇಮ್ ಆರ್ಕಿಟೆಕ್ಚರ್ ನ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಏನು ಕದಂಬರ ಬಗ್ಗೆ ನಾವು ಎಲ್ಲ ನೋಡಿದ್ವಿ. ಸೊ ವಿ ಕ್ಯಾನ್ ಸಿ ಕಲ್ಚರು, ಆರ್ಟ್ ಅಂಡ್ ಆರ್ಕಿಟೆಕ್ಚರು, ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತಂದ. ನೆಕ್ಸ್ಟ್ ಕಾಕತ್ಸವರ್ಮನ್ ಬರ್ತಾನೆ, ಇಂಪಾರ್ಟೆಂಟ್ ದೊರೆ. ಸೊ ಆ ಟೈಮಲ್ಲಿ ಇಂಪಾರ್ಟೆಂಟ್ ಏನೇನಿತ್ತು ಅಂತ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ಸ್ಕ್ರಿಪ್ಷನ್ಸ್ ಬರುತ್ತೆ. ದಿಸ್ ಇಸ್ MCQ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ನೆಕ್ಸ್ಟ್ ಬರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಓಕೆ, ಕದಂಬಾಜು ಹೇಗೆ ರೂಲ್ ಆಗಿ ಸ್ಟಾರ್ಟ್ ಆಯಿತು ಅಂತ ನೋಡ್ತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಓಕೆ.